ಅನಾಮಿಕ ವ್ಯಕ್ತಿ ಧರ್ಮಸ್ಥಳ ಪರಿಸರದಲ್ಲಿ ನೂರಾರು ಶವಗಳನ್ನು ನನ್ನಿಂದ ಒತ್ತಾಯಪೂರ್ವಕವಾಗಿ ಹೆದರಿಸಿ ಹೂಳಿಸಲಾಗಿದೆ ಅನ್ನುವ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ. ಆ ಅನಾಮಿಕ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿ ಇವತ್ತು ಸ್ಥಳಗಳನ್ನು ಗುರುತಿಸಲಾಯಿತು. SIT ತನ್ನ ಕೆಲಸವನ್ನು ಶುರು ಮಾಡಿದೆ. ಇಡೀ ಪ್ರಕರಣದಲ್ಲಿ 2 ರೀತಿಯ ಗುಂಪುಗಳಾಗಿದ್ದಾವೆ. ಒಂದು ಗುಂಪು ಈ ಅನಾಮಿಕ ವ್ಯಕ್ತಿಯ ಬೆನ್ನಿಗೆ ನಿಂತಿರುವಂಥದ್ದು, ಈ ಹಿಂದೆ ಸೌಜನ್ಯಗಾಗಿ ನ್ಯಾಯ ಅನ್ನುವ ಹೋರಾಟವನ್ನು ಮಾಡಿದಂಥದ್ದು. ಇನ್ನೊಂದು ಗುಂಪು ಧರ್ಮಸ್ಥಳದ ಮಂಜುನಾಥ ಮತ್ತು ವೀರೇಂದ್ರ ಹೆಗ್ಗಡೆಯವರ ಕುಟುಂಬದ ಪರವಾಗಿ ನಿಂತಿರುವಂಥದ್ದು. 2 ಗುಂಪಿನವರನ್ನು ಒಂದು ಕಡೆ ಸೇರಿಸಿ ಚರ್ಚೆ ಮಾಡೋ ಪ್ರಯತ್ನ ನಾವು ಮಾಡ್ತಾನೇ ಇದ್ದೀವಿ. ನೆನ್ನೆ ನ್ಯೂಸ್ ಅವರ್ ಸ್ಪೆಷಲ್ನಲ್ಲೂ ಕೂಡ ಹೇಳಿದೆ, 9 ಜನರನ್ನು ನಾವು ಸಂಪರ್ಕಿಸಿದ್ವಿ. ಬನ್ನಿ, ಒಂದು ಚರ್ಚೆಗೆ ಬನ್ನಿ ಅಂತ. ಯಾರೂ ಕೂಡ ಬರೋದಕ್ಕೆ ಒಪ್ಪಲಿಲ್ಲ. ಇವತ್ತಿನ ಚರ್ಚೆಗೂ ಕೂಡ ವಕೀಲರಾದಿಯಾಗಿ ಅನೇಕರನ್ನು ಕರೆದ್ವಿ, ಯಾರೂ ಬರೋದಕ್ಕೆ ತಯಾರಾಗಲಿಲ್ಲ. ಇನ್ನೊಂದು ಗುಂಪಿನಿಂದ ಕೀರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಎಸ್ ಕೀರ್ತಿ, ಇನ್ನೊಂದು ಗುಂಪಲ್ಲ, ನೊಂದ ಗುಂಪಾಗಿದ್ದೀವಿ ಅಷ್ಟೇ ಈಗ. ವಾಟ್ ಎವರ್ ಇಟ್ ಈಸ್, ಇಂಥದ್ದೊಂದು ಗಂಭೀರ ಆರೋಪ ಬಂದಾಗ ತನಿಖೆ ನಡೆಯಲೇಬೇಕು ಮತ್ತು ಪಾರದರ್ಶಕವಾಗಿ ನಡೀಬೇಕು. ನೂರಾರು ಶವಗಳ ಪೈಕಿ ಒಂದು ಶವ ಕೂಡ ಕೊಲೆಯಾಗಿದ್ದು ಮತ್ತು ಆ ಕೊಲೆಗೆ ಕನೆಕ್ಷನ್ ಇದೆ ಅಂತಂದರೆ ಆಗಬೇಕಾದ ಪ್ರೊಸೆಸ್ ಆಗಬೇಕು, ಶಿಕ್ಷೆ ಆಗಬೇಕು. ಅದರ ವಿಷಯದಲ್ಲಿ ಎರಡನೇ ಮಾತು ಇಲ್ಲ. ಎಕ್ಸಾಕ್ಟ್ಲಿ. ಎಸ್, ಇವತ್ತು 13 ಮಾರ್ಕಿಂಗ್ ಆಗಿದೆ. ಅವ್ರ ಲೆಕ್ಕದಲ್ಲಿ ಇನ್ನೂ 987 ಬಾಕಿ ಇದೆ. 13 ನಂಬರಿಂಗ್ ಆಗಿದೆ. ಟೋಟಲ್ 1000 ಕೇಸ್ ಅಲ್ವಾ? 1000 ಕೇಸ್ ಅಂತ ಯಾರು ಹೇಳಿ? ಅಂದರೆ ಒಂದು ವಿಡಿಯೋದ ಪ್ರಕಾರ, ಒಂದು ವಿಡಿಯೋ 1000 ಕೇಸ್ಗಳಿದ್ದಾವೆ. 13 ಆಗಿದೆ. ಚೀಪ್ ಡೇಟಾ ಇರುವ ದೇಶ ಇದು. 100 ಇದ್ದದ್ದು 500 ಆಗುತ್ತೆ, 500 ಇದ್ದದ್ದು 1000 ಆಗುತ್ತೆ. ಓಕೆ, ನಾವು ಆ ಕಂಪ್ಲೇಂಟಿಗೆ ಒಳಪಟ್ಟು ಮಾತಾಡೋಣ. ಆತ ಬರೆದಿರುವಂಥ ಇವತ್ತು ಏನು 13 ಪಾಯಿಂಟ್ಗಳು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಸುವರ್ಣ ರಿಪೋರ್ಟರ್ ಹೇಳ್ತಾ ಇದ್ದಂಗೆ 1-1.5 ಕಿಲೋಮೀಟರ್ ಒಳಗಡೆ ಹೋಗಿ ಹೂತಿರುವ ಜಾಗವನ್ನು ತೋರಿಸಿದ್ರು ಅಂತ. ನನಗೆ ಆಶ್ಚರ್ಯ ಆಗೋದು, ನನಗೆ ನೋ ಅಬ್ಜೆಕ್ಷನ್, ನೀವು ಹೇಳ್ದಂಗೆ 100% ಆಗಲಿ, ಏನಾಗಬೇಕು ತನಿಖೆಗಳಾಗುತ್ತೆ. SIT ಯಾವುದೇ ಮುಲಾಜ್ ನೋಡದೆ ತನಿಖೆ ತೋರಿಸಿದ ಪ್ರತಿ ಜಾಗವನ್ನು ಅಗಿಬೇಕು. ನಾನು ಹೇಳ್ತಾ ಇರೋದು ಅದೇ ಜಾಗ ಅಲ್ಲ. ಅವನಿಗೆ ಪಾಪ ಮರ್ತ್ ಹೋಗಿ 3 ಅಡಿ ಆ ಕಡೆ ಹೇಳಿರ್ಬೋದು, 3 ಅಡಿ ಈ ಕಡೆ ಹೇಳಿರ್ಬೋದು, ಸುತ್ತಮುತ್ತ ಆಗದು ಬಿಡ್ಲಿ JCB ಹಾಕೊಂಡು ಸಿಗ್ಲಿ, ಅದು ಸೆಕೆಂಡ್ರಿ. ಬಟ್ ಸಿಕ್ಕ ಕೂಡಲೇ ಯಾರನ್ನೋ ಅಪರಾಧಿ ಸ್ಥಾನದಲ್ಲಿ ಇಡಬೇಡಿ ಅಂತ. ಅಲ್ಲಿ ಒಂದು ಶವ ಸಿಕ್ಕ ಕೂಡಲೇ ಇಲ್ಲ ನಾವು ಹೇಳಿಲ್ವಾ ನೋಡಿ ಅಲ್ಲಿ ಬಾಡಿ ಸಿಕ್ತು ಅಂತ. ಧರ್ಮಸ್ಥಳದಲ್ಲಿ ಸಾಕಷ್ಟು ಅನಾಥ ಶವಗಳು ಸಿಕ್ಕಿದೆ ಅಂತ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಅಫಿಷಿಯಲಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಆ್ಯಂಡ್ ಅದು ಪ್ರತಿಯೊಂದಕ್ಕೂ ಸಹಿತ 2006ರಲ್ಲಿ ಅಲ್ಲಿ ಸ್ಮಶಾನ ಬಂದಿದ್ದು. ಅದಕ್ಕೆ ಮುಂಚೆ ಸರ್ಕಾರಿ ಜಾಗಗಳಲ್ಲಿ ಎಲ್ಲೆಲ್ಲ ಅಗಿತಾ ಇದ್ವಿ, ಎಲ್ಲೆಲ್ಲಿ ಹುಣ್ತಾ ಇದ್ವಿ, ಅದಕ್ಕೆ ಅಫಿಷಿಯಲಿ ನಾವು ಗ್ರಾಮ ಪಂಚಾಯತಿಯಿಂದ ದುಡ್ಡು ಕೊಟ್ಟು ಇವ್ರ ಕೈಲಿ ಹುಣಿಸಿದೀವಿ ಅಂತ. ಆ ಜಾಗವನ್ನು ತೆಗೆದ ಮೇಲೆ ಇವಾಗ FSL ರಿಪೋರ್ಟ್ ಬರೋದ್ರೊಳಗಡೆ ಮತ್ತೆ ಇನ್ಯಾರನ್ನು ನೀವು ಅವರ ಅಪರಾಧಿಗಳು, ನಾವು ಹೇಳಿರ್ಲಿಲ್ವಾ ಸತ್ಯ ನಾವೇನು ಸುಳ್ಳು ಹೇಳಿದ್ವಾ ಅಂತ ಹೇಳಿ ಸ್ಟ್ರೈಟ್ ಅವೇ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗಬೇಡಿ ಅನ್ನೋದು ಒಂದು. ಆ್ಯಂಡ್ ಇದು ಧರ್ಮಸ್ಥಳದ ಒಂದು ವಿಚಾರದಲ್ಲ ನಾನು ಹೇಳ್ತಾ ಇರೋದು. ಈಗ ಕುಮಾರಧಾರದಲ್ಲೂ ಲಾಸ್ಟ್ 6 days ಬ್ಯಾಕ್ ಒಬ್ಬ ಆಂಬ್ಯುಲೆನ್ಸ್ ಡ್ರೈವರು ಇದರಲ್ಲಿ ಸುಬ್ರಹ್ಮಣ್ಯದಲ್ಲಿ ಸತ್ತೋದ್ರು, ಕುಮಾರಧಾರದಲ್ಲಿ ಸಿಕ್ಕಿ. ಇದೇ ಧರ್ಮಸ್ಥಳದಲ್ಲಿ ಜಸ್ಟ್ ಬಿಫೋರ್ 4-5 days ಬಸವರಾಜ್ ಪಾಟೀಲ್ ಅಂತ ಕುಷ್ಟಗಿ ಅವ್ರ ಬಾಡಿ ಸಿಕ್ತು. ಅಂದ್ರೆ ಇವ್ರು ಹೇಳೋ ಪ್ರಕಾರ ಏನಾಗ್ತಾ ಇದೆ, ಈ ಇಷ್ಟೆಲ್ಲ ಸೆನ್ಸೇಷನ್ ನಡಿಬೇಕಾದ್ರೂ ಯಾರೋ ಬಂದು ಅದನ್ನ ಮಾಡಿದ್ರು ಅಂತಾನ? ಹಂಗಲ್ಲ. ಬಟ್ ಬಾಡಿ ಸಿಗುತ್ತೆ, ಬಾಡಿ ಸಿಗ್ಬೋದು. ಇವನೇ ಹೂಳಿರೋದಾದ್ರೆ, ಇವನಿಗೆ ಕಾಸು ಕೊಟ್ಟು ಗ್ರಾಮ ಪಂಚಾಯತಿ ಅವ್ರು ಹೂಳಿರೋದಾದ್ರೆ 100% ಅಲ್ಲಿ ಸಿಗ್ಬೋದು ಬಾಡಿ. ಆದರೆ ಬಾಡಿ ಸಿಕ್ಕ ಮಾತ್ರಕ್ಕೆ ಸಂಭ್ರಮಿಸಬೇಡಿ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಅದೇ FSLಗೆ ಹೋಗ್ಲಿ, ರಿಪೋರ್ಟ್ ಬರಲಿ, ಏನಾಗುತ್ತೆ, ಯಾರ ಬಾಡಿ ಅನ್ಐಡೆಂಟಿಫೈಡಾ, ಅದಕ್ಕೆ ಕೊಟ್ಟಿದ್ರ ಸ್ಟೇಟ್ಮೆಂಟ್ಸು, ಎಷ್ಟು ಅಮೌಂಟ್ ಕೊಟ್ಟಿದ್ರಿ, ಅದು ಗಂಡ ಹೆಣ್ಣ, ಎಷ್ಟು ಏಜು ಎಲ್ಲ ಗೊತ್ತಾಗುತ್ತೆ. ಅಲ್ಲಿ ತನಕ ಸ್ವಲ್ಪ ತಾಳ್ಮೆಯಿಂದಿರಿ ಅಂತ ಅಷ್ಟೇ. ಅದು ನಮ್ಮ ವಾದ. ಇಲ್ಲಿ ತನಕನೂ ಮಾಡಿರೋದಲ್ಲ. ಈಗ ಈ 13 ಜಾಗಗಳನ್ನು ಗುರುತಿಸಲಾಗಿದೆಯಲ್ಲ, ಗ್ರಾಮ ಪಂಚಾಯತಿ ಅವರು ಬಂದು ರೆಕಾರ್ಡ್ ತೋರಿಸಲಪ್ಪ, ಈ ಜಾಗದಲ್ಲಿ ಹೂತಿದ್ದಕ್ಕೆ ನಮ್ಮ ಹತ್ರ ರೆಕಾರ್ಡ್ ಇದೆ. ಅದೇ ಅಫ್ಕೋರ್ಸ್ ಇವಾಗ ತೋರಿಸಲಿ ಅಲ್ಲ. ನಾನು ಅದನ್ನ ಹೇಳ್ತಾ ಇರೋದು. ಈಗ ಹೂತಿದ್ದನ್ನ ತೆಗೆದ ಮೇಲೆ ಬಾಡಿ FSL ಹೋದ್ಮೇಲೆ ಇದು ಗಂಡ ಹೆಣ್ಣ ಯಾವ ಜಾಗದಲ್ಲಾಗಿದ್ದು ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಹೌದು ಈ ತರದೊಂದು ಮಿಸ್ಸಿಂಗ್ ಕೇಸ್ ಇತ್ತಾ ಅಥವಾ ಈ ತರದೊಂದು ಬಾಡಿ ಹೂತಿದ್ರಾ ಅಂತೇಳಿ ಗ್ರಾಮ ಪಂಚಾಯತಿ ಕೊಟ್ಟಾಗ 100% ಅವ್ರು ಕೊಡ್ಲೇಬೇಕು. ಕೊಟ್ಟಿಲ್ಲ ಅಂದಾಗ 100% ಏನ್ ನಡಿಬೇಕು ನೆಕ್ಸ್ಟ್ ನಡೆಯುತ್ತೆ. ಬಟ್ ಈ ಕ್ಷಣಕ್ಕೂ ಹೇಳ್ತಿರೋದೇನು, ಇದು FSLಗೆ ಹೋದ್ರು ಸಹಿತ ಅತ್ಯಾಚಾರ ಆಗಿದೆಯಾ ಅನ್ನೋದು ಗೊತ್ತಾಗುತ್ತಾ, ಕುತ್ತಿಗೆ ಹೆಚ್ಚಿದ್ದಾರೆ ಅನ್ನೋದು ಗೊತ್ತಾಗುತ್ತಾ, ಕೆಲವು ಗೊತ್ತಾಗ್ಬೋದು. ಇನ್ನೊಂದೇನು ಅಂತಂದ್ರೆ, ಈಗ FSL ಎಕ್ಸ್ಪೋರ್ಟ್ ಹೇಳಿದಾಗ ಅವ್ರು ಹೇಳಿದ್ರು 2-3 ಅಡಿಗಳ ಒಳಗಡೆ ಎಲ್ಲಾದ್ರೂ ಹೂತಿದ್ರೆ, ಅದರ ಮಾಯಿಶ್ಚರ್ ಇನ್ನು ಉಳ್ಕೊಂಡಿದ್ರೆ ಅದಕ್ಕೆ ಅವಕಾಶಗಳಿದೆ ಅಂತ ಹೇಳ್ತೀರಾ. ಹೌದು. ಒಬ್ಬನೇ ಮನುಷ್ಯ ಆಗಿರೋದ್ರಿಂದ ಒಬ್ಬ ಭೀಮ ಪಾಪ 60-70 kg ದೇಹವನ್ನು ಹೊತ್ಕೊಂಡೋಗಿ ಕಾಡೊಳಗೆ 1.5 ಕಿಲೋಮೀಟರ್ ಹೋಗಿ 8 ಅಡಿ ಅಂತೂ ತೊಡರಕ್ಕೆ ಚಾನ್ಸ್ ಇಲ್ಲ. ತೋಡಿದ್ರೆ 2-3 ಪ್ರಶ್ನೆ ಮಾಡ್ಬೇಕೀಗ ಅಂತ ನನ್ನ ಹೇಳೋದು. ವೇಳೆ ಶವ ಅಲ್ಲಿ ಸಿಕ್ಕರೆ ಪಂಚಾಯತ್ ಬಳಿ ಆ ದಾಖಲೆಗಳಿಲ್ಲ ಅಂತ ತಿಳ್ಕೊಳ್ಳಿ. ಹೌದು, ಪಂಚಾಯತ್ ಬಳಿ ಆ ದಾಖಲೆಗಳಿಲ್ಲ. ಆವಾಗ ಭೀಮನ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ. ಯಾವ ಶವ ಅಂತ ಅದೀಗ ಅದು
FSL ಪ್ರಕಾರ ಅದರದ್ದು ಲಿಮಿಟೇಷನ್ಸ್ ಎಷ್ಟು ಅದು ಮುಂದಿನ ಭಾಗ. ಆದರೆ ಶವಗಳಲ್ಲಿ ದೊರಕಿದ್ರೆ ಪಂಚಾಯತ್ ಈಗ ಉಪಾಧ್ಯಕ್ಷರೇನೋ ಹೇಳಿಕೆ ಕೊಟ್ರಿ ಅಂತ ಹೇಳಿದ್ರಿ, ಪಂಚಾಯತ್ ಉಪಾಧ್ಯಕ್ಷರ ಬಳಿ ಎಲ್ಲಿ ಉಳಿಸಿದೀವಿ ಯಾರ್ದು ಉಳಿಸಿದೀವಿ ಅಂತಕ್ಕಂಥದ್ದು ದಾಖಲೆ ಇಲ್ಲ ಅಂತಂದರೆ then it will be a big thing. Then it will be. Of Yes. course, then it will be. ಯಾಕಂದ್ರೆ ಅದು Then it ಯಾಕೆ will be. ಅಲ್ಲಿ ಯಾಕೆ ಬಂತ ಶವಗಳು, ಅದು ಗಂಡು ಹೆಣ್ಣು, ಅದು ಹೇಗೆ ಕೊಲೆ ಆಯಿತು ಅಂತಕ್ಕಂಥದ್ದು ಬಿಟ್ಬಿಡಿ ಒಂದು ಕ್ಷಣ. ಬಟ್ ಸಮಥಿಂಗ್ ಹ್ಯಾಸ್ ಹ್ಯಾಪನ್ಡ್ ಅಂತಕ್ಕಂಥದ್ದು ಪ್ರೂವ್ ಆಗುತ್ತೆ. If it is not given, ನಾನು ಹೇಳ್ತಾ ಇರೋದು ಹೌದಪ್ಪ, ಈ ಜಾಗದಲ್ಲಿ ಸಿಕ್ಕಿದ ಮೇಲೆ 100% ನೆಕ್ಸ್ಟ್ ಪಂಚಾಯತಿಗೆ ಹೋಗ್ಲೇಬೇಕು, ಹೋಗ್ತಾರೆ. ಹೌದು. ಪೊಲೀಸ್ ಸ್ಟೇಷನ್ ಅದ್ರ ರೆಕಾರ್ಡ್ ಇದೆಯಾ ಕೇಳ್ತಾರೆ, ಯಾಕಂದ್ರೆ ಪೊಲೀಸ್ ಸಮ್ಮುಖದಲ್ಲೇ ಪೊಲೀಸರಿಂದ ಇವ್ರಿಗೆ ಪತ್ರ ಬಂತು, ಪತ್ರ ಬರೆದ ಮೇಲೆ ಇವರು ಅದಕ್ಕೆ ದುಡ್ಡು ಕೊಟ್ಟು ಹುಣಿಸಿದ್ದಾರೆ ಅಂತ ಅಂದಮೇಲೆ ಅಫ್ಕೋರ್ಸ್ ಅಲ್ಲಿ ಇದ್ದೇ ಇರಬೇಕು ದಾಖಲೆಗಳು. ಅಂಡ್ ನಾನು ಹೇಳ್ತಾ ಇರೋದು ಅಲ್ಲಿ ಇವಾಗ ಎಷ್ಟೋ ನಂಬರ್ಸ್ಗಳು ಹೇಳ್ತೀರಾ, XYZ ನಂಬರ್ಗಳನ್ನು ಹೇಳ್ತಾ ಇದ್ದಾರೆ. ಬಟ್ ಪಂಚಾಯತ್ನವ್ರು ಕಾಡಲ್ಲಿ ಯಾಕೆ ಉಳಿಸ್ತಾರ್ರಿ? ನನಗೆ ಅರ್ಥ ಆಗದೆ ಎಕ್ಸ್ಪ್ಲನೇಷನ್ 2006 ಸ್ಮಶಾನ ಸ್ಯಾಂಕ್ಷನ್ ಸ್ಯಾಂಕ್ಷನ್ ಆಗಿದೆ. 2006 2002 ಮಾರ್ಕಿಂಗ್ ಆಯ್ತು, ಪ್ಲೇಸ್ಮೆಂಟ್ 2006 ಸ್ಯಾಂಕ್ಷನ್ ಆಯ್ತು. ಅಲ್ಲಿಯವರೆಗೂ ಅರಣ್ಯದ ಒಳಗೆ ಕಾಡಿನಲ್ಲಿ ಗವರ್ಮೆಂಟ್ ಜಾಗದಲ್ಲೇ ಉಳ್ತಾ ಇದ್ದಿದ್ದು. ಪಂಚಾಯತ್ ಬಳಿ ಆ ದಾಖಲೆಗಳಿವೆ, ಪಂಚಾಯತ್ 100% ಇದೆ ಅಂತ ಹೇಳ್ತಾರೆ ಅವರು, ಇದೆ ಅಂತ ಹೇಳ್ತಾರೆ. ತಗೊಂಡ್ಬರ್ಲಿ ದಾಖಲೆಗಳನ್ನು. ಎಕ್ಸಾಕ್ಟ್ಲಿ. ಈಗ ಈತ ಮಾರ್ಕ್ ಮಾಡಿದ 13 ಜಾಗಗಳು, ಇವತ್ತು ಮಾರ್ಕ್ ಮಾಡಿರೋ 13 ಜಾಗಗಳಿದಾವಲ್ಲ, ಚೆಕ್ ಬಂದಿ ಇದೆಯಂತೆ. ಚೆಕ್ ಬಂದಿ ಪ್ರಕಾರ ತೋರಿಸ್ಲಿ, ನೋಡಿ ಇದು ಇಲ್ಲಿ ಹೂತಿರೋದು ಅಧಿಕೃತವಾಗಿ ಹೂತಿರೋದು ನಮ್ಮ ಹತ್ರ ದಾಖಲೆ ಇದೆ ಅಂತ ತೋರಿಸ್ಲಿ. ಅದೇ ನಾವು ಜಸ್ಟ್ ಈ ಪ್ರೋಸೆಸ್ ಆಗಿದೆ, ಈ ಪ್ರೋಸೆಸ್ ಆದ್ಮೇಲೆ SIT ಅವರು ಅಲ್ಲಿಗೆ ಹೋಗ್ಬೇಕು, ಎಸ್ ಅವರನ್ನೇ ಕಳಿಬೇಕು, ಅವರನ್ನೇ ಕರಿಬೇಕು. ಎಸ್. ಸೊ ಅಷ್ಟು ಕಾನ್ಫಿಡೆಂಟ್ ಆಗಿ ಅವ್ರು ಪ್ರೆಸ್ ಮೀಟ್ ಮಾಡಿ ಹೇಳಿದಾರೆ ಅವತ್ತಿನ ದಿನ, ಹೌದು ಇಷ್ಟು ಹೆಣಗಳಾಗಿದೆ, ಇಷ್ಟು ಸತ್ತಿದ್ದಾರೆ, ಯಾವ್ದು ಸಿಕ್ಕಿಲ್ಲ, ಅದಕ್ಕೆ 10 ದಿನ ಕಾದಿದ್ದೀವಿ, ಪೇಪರಲ್ಲಿ ಕೊಟ್ಟಿದ್ದೀವಿ ಆ್ಯಡು, ಅದೆಲ್ಲ ಆದಮೇಲೆ ಯಾರು ಬರದೇ ಇದ್ದಾಗ ನಾವು ಅದನ್ನು ಹುಳ್ತೀವಿ. ಯಾಕೆ ಹುಳ್ತೀವಿ ಅಂತಂದ್ರೆ ನಾಳೆ ದಿನ ಯಾರಾದರೂ ಬಂದು ಕೇಳಿದ್ರೆ ಇದು ನಮಗೆ ಸಂಬಂಧಪಟ್ಟವ್ರು ಯಾರೋ ಮಿಸ್ ಆಗಿದ್ರು ಅಂತಂದಾಗ ಅದಕ್ಕೆ ಸಂಬಂಧಪಟ್ಟ ಚಹರೆಗಳು ಮ್ಯಾಚ್ ಆದ್ರೆ ಮತ್ತೆ ಅವರ ಅಟ್ಲೀಸ್ಟ್ ಅವರ ಲಾಸ್ಟ್ ರೈಟ್ಸ್ ಧಾರ್ಮಿಕ ಪದ್ಧತಿಯ ಹೂಳಿದ್ದನ್ನ ತೆಗೆದುಕೊಡ್ತೀವಿ ಅಂತ. ಎಸ್. ಸೊ ಹಾಗಾಗಿ ಅಲ್ಲಿ ತನಕ ಬರಲಿ. ಅದರ ಜೊತೆಗೆ ನೀವು ಯಾರಿಗೋ ಕನೆಕ್ಟ್ ಮಾಡಬೇಡಿ. ಕೆಲವು ಸಲ ಕ್ರಾಸ್ ಫೈರಿಂಗಲ್ಲಿ ಬರಬೇಕಾಗತ್ತೆ. ಈಗ ನಾವಿರುವ ಹುದ್ದೆ, ನಾವು ಕೆಲಸ ಮಾಡ್ತಾ ಇರುವ ರೀತಿಗೆ ಕೆಲವು ಸಲ ನಮ್ಮದೆಲ್ಲ ತಪ್ಪಿಗೆ ಏಟು ಬೀಳ್ತಾವಪ್ಪ, ಅಲ್ವಾ? ಕೊಲಾಟ್ರಲ್ ಡ್ಯಾಮೇಜ್. ಈಗ ನಂದೇನೂ ಇರಲಿಲ್ಲ ಇದರಲ್ಲಿ, ಯಾಕೆ ನನ್ನ ಮೇಲೆ ವಾಗ್ದಾಳಿ ನಡೆಸ್ತಾ ಇದ್ದೀರಿ ಅಂತಂದರೆ ಸುವರ್ಣ ನ್ಯೂಸ್ನ ಎಡಿಟರ್ ಆಗಿ ಸ್ವಲ್ಪ ನೋನ್ ಫೇಸ್ ಆಗಿ ಕೂತ್ಕೊಂಡಿರೋದಕ್ಕೆ ಇದಾಗದೇ ಇದು. ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ ಕೀರ್ತಿ, ಮಾಡ್ಕೋಬೇಕಾಗತ್ತೆ. 100% ದಟ್ ಈಸ್ ಜಸ್ಟ್ ಅ ಬ್ಯಾಡ್ ಟೈಮ್ ಅಷ್ಟೇ. ಅಲ್ಲ, ನಾವು ಅದನ್ನ ಓಪನ್ಲಿ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇದೀವಿ. ಅಂಡ್ ನೀವು ಹೇಳ್ದಂಗೆ ಯುದ್ಧ ಕೇಳಿದ ಮೇಲೆ ಬುಲೆಟ್ ಬಿತ್ತು ಅಂತ ಹೇಳಿ ಕೆಳಗೆ ಮಲಗಕ್ಕಾಗಲ್ಲ, ನುಗ್ಲೇಬೇಕಾಗಿದೆ. ಯುದ್ಧಕ್ಕೆ ಇಳಿದವ್ರಿಗೆ ಬೀಳೋದು ಬೇರೆ, ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಿರೋರು ಬೀಳುತ್ತೆ ಕೆಲವು ಸಲ. ದೇವರ್ ದೇರ್ ಇನ್ ಅ ರಾಂಗ್ ಟೈಮ್ at a wrong place. ಕ್ರಾಸ್ ಫೈರಿಂಗ್ ಅದು. ಕೆಲವು ತೇಜೋವಧೆಗಳು, ಕೆಲವೊಂದಷ್ಟು ಆರೋಪಗಳನ್ನು ಹೊತ್ಕೊಳ್ಳೋದು. ನಮಗೆ ಆರೋಪಗಳು, ತೇಜೋವಧೆಗಳು ಅದೇನು ಸಮಸ್ಯೆ ಇಲ್ಲ. ಆದರೆ ಸೈದ್ಧಾಂತಿಕವಾಗಿ ಅದು ಒಂದು ವಿಚಾರವಾಗಿ ಮಾತಾಡಬೇಕಾದ್ರೆ ಅದೇ ವಿಚಾರವಾಗಿ ನಮ್ಮ ಜೊತೆಗೆ ಎಷ್ಟೇ ನಾನು ಹೇಳ್ತಾರೆ ನನಗೆ ಅಂದರೆ ಇವತ್ತು ಸುಮ್ಮನೆ ನೀವು ಬಂದಿದ್ದೀರಿ ಅಂತ ಕೇಳ್ತೀನಿ. ಈ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡ್ತಾ ಇರ್ತೀರಲ್ವಾ, ಇದರಲ್ಲಿ ಏನು ಸೈದ್ಧಾಂತಿಕ ಇದೆ ಹೇಳಿ ನನಗೆ? ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಸೈದ್ಧಾಂತಿಕ ಕೇಸರಿ ಒಬ್ಬ ವ್ಯಕ್ತಿ ಅನಾಮಿಕವಾಗಿ ಬಂದಿದೆ. ಈಗ ನೀವು ಅದನ್ನು ಸೈದ್ಧಾಂತಿಕವಾಗಿ ಪರ ವಿರೋಧ, ಬರೀ ನಿಮಗಷ್ಟೇ ಅಲ್ಲ, ವಿರೋಧ ಇದ್ದವ್ರಿಗೂ ನನ್ನ ಪ್ರಶ್ನೆ ಇದೆ. ಇಟ್ಸ್ ಎ ವೆರಿ ಸಿಂಪಲ್ ಕೇಸ್ ರೀ. ಅನಾಮಿಕ ಒಬ್ಬನು ಬಂದಿದ್ದಾನೆ, SIT ತನಿಖೆ ನಡೀತಾ ಇದೆ. ಇನ್ನು ತನಿಖೆಯ ರಿಪೋರ್ಟ್ಸ್ ಬರುವವರೆಗೂ ನೀವು ಜಂಪ್ ದಗನ್ ಮಾಡ್ತೀರಿ, ಅವರು ಜಂಪ್ ದಗನ್ ಇಲ್ಲ. ಎಕ್ಸಾಕ್ಟ್ಲಿ ಸರ್, ನಾನು ನಿಮ್ಗೆ ಹೇಳಿದ್ದಕ್ಕೆ ಒಪ್ಕೋತೀನಿ. ನನ್ನ ಕಳೆದ 2 ವಿಡಿಯೋಗಳಲ್ಲಿ ನನ್ನ ವಾದ ಇದೆ, ದಯವಿಟ್ಟು ಇದು ಕಂಪ್ಲೀಟ್ ಆಗೋ ತನಕ, SIT ವರದಿಗಳು ಬರೋ ತನಕ, ಇದಕ್ಕೊಂದು ವರ್ಡಿಕ್ಟ್ ಬರೋ ತನಕ ಸುಮ್ಮನಿದ್ ಬಿಡಿ. ಯಾಕೆ ಜನರನ್ನ ವಿಡಿಯೋ ಮಾಡ್ಬಿಟ್ಟು ಬ್ಲೈಂಡ್ ಆಗಿ ಹಿಂಗೆ ಆಗಿದೆ, ಇಷ್ಟೊತ್ತಿಗೆ ಆಗಿದೆ, ಇದೇ ಕಾರ್ ನಂಬರು, ಇದೇ ಕಲರ್ ಗಾಡಿ, ಇಷ್ಟೊತ್ತಿಗೆ ಮಾಡಿದ್ರು, ಹಿಂಗೆ ಉಳಿದ್ರು. ಕೆಲವೊಂದು ಹಾಸ್ಯಾಸ್ಪದವಾಗಿ ನಡೀತಾವ್ರೆ. ನಾನು ಹೇಳಿದ್ನಲ್ಲ, ಮಂಗೇನ ಕೈಯಾಗ ಮಾಣಿಕ್ಯ ಸಿಕ್ಕಂಗೆ ಇಂಟರ್ನೆಟ್ ಫೋನ್ ಸಿಕ್ಕಾಗ ಇಂಥವು ಆಗ್ತವೆ. ಬಟ್ ಪ್ರಜ್ಞಾವಂತರು ಅಂತಿರುವಂಥವ್ರು ಸತ್ಯ ಯಾವುದು ಸುಳ್ಳು ಯಾವುದು ಅಂದ್ರೆ ಕಾಮನ್ ಸೆನ್ಸಿನ ಪ್ರಶ್ನೆಗಳನ್ನು ಮನಸ್ಸಿನಲ್ಲಿ ಕಾಮನ್ ಸೆನ್ಸಿನ ಪ್ರಶ್ನೆಗಳು ಮನಸ್ಸಿನಲ್ಲಿ ಹುಟ್ಕೋಬೇಕಪ್ಪ. ಇದು ಹೆಂಗೆ ಸಾಧ್ಯ, ಇದಾಗಿರೋದಕ್ಕೆ ಸಾಧ್ಯನಾ ಅನ್ನೋ ಕಾಮನ್ ಸೆನ್ಸಿನ ಪ್ರಶ್ನೆಗಳು ಹುಟ್ಕೊಳ್ಬೇಕು. ಈಗ ಮಾಲಗತ್ತಿಯವರು ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಅವರು ಜಡ್ಜ್ಮೆಂಟ್ ಕಾಪಿ ಓದಿದ್ದೀನಿ ಅಂದರು. ಇನ್ವೆಸ್ಟಿಗೇಷನ್ ಹೋದಂಥ ರೀತಿಯನ್ನು ನೋಡ್ಬೇಕಲ್ಲ. ಕನ್ಫೆಷನ್ ಲೆಟರ್ ಇದೆ ಅದರಲ್ಲಿ, ಅದಲ್ಲ ಒಂದು ಕನ್ಫೆಷನ್ ಲೆಟರ್ ಇದೆ. ಕನ್ಫೆಷನ್ಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಯಾವುದೇ ರೀತಿಯಾದಂಥ ಬೆಲೆ ಇರೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.